ಸುಂದರ್ ಅಂಕಲ್, ಸುಂದರ್ ಅಂಕಲ್, ಸುಂದರ್ ಅಂಕಲ್ ಇಲ್ವಾ? ಯಾರು? ಅಪ್ಪ ತುಂಬಾ ಬೆವರ್ತಾ ಇದ್ದಾರೆ, ಮಾತೇ ಆಡ್ತಾ ಇಲ್ಲ. ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ಸುತ್ತೆ ಅಂಕಲ್. ಪ್ಲೀಸ್ ಸ್ವಲ್ಪ ಬರ್ತೀರಾ? ಹಾಸ್ಪಿಟ್ಲ್ ಕರ್ಕೊಳ್ಳೋಣ. ನೀವು ಜಲ್ದಿ ಬನ್ನಿ, ನಾನು ಅಪ್ಪನ ಜೊತೆ ಇರ್ತೀನಿ. ಅಪ್ಪ ಆಟೋ ಬಂದಿರುತ್ತೆ ಪಾಪ. ಚಂದ್ರಿ ಆಟೋ ಬಂದಿದೆ ನೋಡಿದ್ಯಪ್ಪ? ಫೋನ್ ಮಾಡಿದ್ಯಾ? ಸುಂದರ್ ಅಂಕಲ್, ನಿಮ್ಮ ಫ್ರೆಂಡ್ ಇದಾರಲ್ಲ ಡಾಕ್ಟ್ರು, ಅವ್ರು ದಯವಿಟ್ಟು ಪ್ಲೀಸ್ ಹಾಸ್ಪಿಟ್ಲ್ ಜಲ್ದಿ ಬರಕ್ಕೆ ಹೇಳ್ತೀರಾ? ಸುಂದರ್ ಗಾಡಿ ಬಿಡಿ. ಅಪ್ಪ ನೀವೆಲ್ಲಿಗೆ ಬರ್ತಾ ಇದ್ದೀರಾ? ನಿಮ್ಮ ಜೊತೆ ಆಸ್ಪತ್ರೆಗೆ. ನೀವೇನು ಬರಬೇಕಾಗಿಲ್ಲ, ನಮ್ಮ ಅಪ್ಪನಿಗೆ ನಿಮ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಪ್ಲೀಸ್ ನಮ್ಮ ಅಪ್ಪನಿಗೆ ಇವತ್ತೇನಾದ್ರು ಆದ್ರೆ ನಿಮ್ಮನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಬಿಡಿ ನೀವು. ಚಂದ್ರಿ ಇಟ್ಕೋ. ಹಲೋ 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 ಮನೋಹರ, ನಾನು ಕೊಡೋ ಸುಂದರ್. ನಮ್ಮ ಎದುರು ಮನೆ ಮುಕುಂದರಾವ್ ಅವ್ರಿಗೆ ಸಿಂಪ್ಟಮ್ಸ್ ಆಫ್ ಹಾರ್ಟ್ ಅಟ್ಯಾಕು. ಈಗಲೇ ಆಸ್ಪತ್ರೆಗೆ ಕರ್ಕೊಂಡು ಬರ್ತಿದ್ದೀವಿ, ನೀನು ಹೊರಟು ಬರೋ. ಈಗಲೇ. ಯಾ ಥ್ಯಾಂಕ್ಸ್ ಕಣೋ. ಯಾಕೆ ಸರ್ ಎಲ್ರಿಗೂ ನೋವು ಕೊಡ್ತೀರಾ? ಏನು ಸಿಗುತ್ತೆ ನಿಮ್ಗೆ ಇದರಿಂದ? ಇರೋರೊಬ್ರಣ್ಣ, ಅವ್ರಿಗೇನಾದ್ರು ಹೆಚ್ಚು ಕಡಿಮೆ ಆದರೆ ಮತ್ತೆ ಬರ್ತಾರ? ಇರೋವರೆಗೂ 4 ಜನಕ್ಕೆ ನೆಮ್ಮದಿ ಕೊಡಬೇಕು, ನೋವಲ್ಲ. ಏನಿದು ಓಡಾಡ್ತಿದ್ಯಾ? ಮಲಗಲ್ವಾ? ಸುಂದ್ರ ಇನ್ನೂ ಬಂದಿಲ್ವಲ್ಲಪ್ಪ? ಬರ್ತಾನೆ ಬಿಡಮ್ಮ. ಮುಕುಂದ ಅಂಕಲ್ಗೆ ಆಲ್ರೆಡಿ 2 ಸತಿ ಹಾರ್ಟ್ ಅಟ್ಯಾಕ್ ಆಗಿದೆ. 3ನೇ ಸತಿ ಏನಾದರೂ ಆಗ್ಬಿಟ್ರೆ ನಂಗೆ ತುಂಬ ಭಯ ಆಗ್ತಿದೆ. ಸುಂದ್ರಂಗೊಂದು ಫೋನ್ ಮಾಡೋಣ. ಸುಂದ್ರಂಗೆ ನಾನು ಫೋನ್ ಮಾಡಿದ್ದೆ. ಹಾರ್ಟ್ ಸರ್ಜನ್ ಬಂದಿದ್ದಾರಂತೆ, ಚೆಕಪ್ ಮಾಡಿದಾರಂತೆ, ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಸುಂದ್ರ ನಂಗೆ ಹೇಳ್ದ, ನೀವು ಮಲ್ಗು, ಹೋಗು ಮಲ್ಕೋ. ಆಯ್ತಪ್ಪ. ಥ್ಯಾಂಕ್ಸ್ ಸುಂದರ್ ಅಂಕಲ್. ಥ್ಯಾಂಕ್ಸ್ ಯಾಕೆ ಧ್ರುವ? ನಿಮ್ಮ ಫ್ರೆಂಡ್ ಹೇಳಿ ನಮ್ಮ ಹಾಸ್ಪಿಟ್ಲ್ ಫೀಸ್ನ ಅರೇಂಜ್ ಮಾಡಿದ್ದಕ್ಕೆ. ಎದುರು ಬದ್ರು ಮನೆಯವರು, ನಾವು ಸಮಯಕ್ಕಾಗದೇ ಇದ್ರೆ ಇನ್ಯಾರಾಗ್ತಾರೆ? ಸ್ವಂತದವರೇ ಆಗಲ್ಲ ಅಂಕಲ್. ನೋಡಿದ್ರಲ್ಲ, ಕೋಪದಲ್ಲಿ ಒಂದು ಮಾತಂದಿದ್ದಕ್ಕೆ ಹಾಸ್ಪಿಟ್ಲಿಗೆ ಬರಲಿಲ್ಲ. ಬಂದರೂ ಕೂಡ ಲೇಟಾಗಿ ಬಂದಿದ್ದಾರೆ. ಅದರಲ್ಲೂ ಸಂಬಂಧನೇ ಇಲ್ಲದೆ ಇರೋರ ಥರ ಎಲ್ಲೋ ಕೂತ್ಕೊಂಡಿದ್ದಾರೆ. ಅಮ್ಮನಿಗೆ ಬೆನ್ನೋವಿಂದ ನರಳ್ತಾ ಇದ್ದಾರೆ. ಅವರಿದ್ದು ಅಮ್ಮನ ಮನೆ ಕಳಿಸ್ಬೋದಾಯ್ತು, ಕಳಿಸಲ್ಲ. ಯಾಕೆ ಹೇಳಿ? ನಾನು ಎದುತ್ರ ಕೊಟ್ಬಿಟ್ನಲ್ಲ, ಹಠ. ರುಕ್ಕು ಅಕ್ಕನ ಮನೆಗೆ ಹೋಗಕ್ಕೆ ಹೇಳಿ, ನಾನಿರ್ತೀನಿ ಬೇಕಾದ್ರೆ. ಬೇಡ, ನಾನಿರ್ತೀನಿ. ಹೇಗಿದ್ರು ವಾರ್ಡ್ ಶಿಫ್ಟ್ ಮಾಡಿದ್ರಲ್ವಾ? ಧ್ರುವ, ಇದಕ್ಕೆಲ್ಲ ಕೊನೆ ಹಾಡಬೇಕು ಅಂದರೆ ಮನೆ ಜವಾಬ್ದಾರಿ ನೀನು ತಗೋಬೇಕು, ನೀನು ನಡೆಸ್ಬೇಕು ಎಲ್ಲ. ನಾನು ಅದಕ್ಕೆ ಕಾಯ್ತಾ ಇದ್ದೀನಿ. ನಾಳೆ ನನ್ನ ರಿಸಲ್ಟ್ಸ್ ಬಂದರೆ ಇದಕ್ಕೆಲ್ಲ ಒಂದು ಮುಕ್ತಾಯ ಆಡ್ತೀನಿ. ಖುಷಿ ಖುಷಿ. ಸುಂದ್ರ ಹೇಗಿದ್ದಾರೆ ಮುಕುಂದ ಅಂಕಲು? ICU ಇಂದ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ. ಆದರೂ ಅಬ್ಸರ್ವೇಷನ್ನಲ್ಲಿ ಇರಬೇಕು ಅಂದಿದ್ದಾರೆ. ಸದ್ಯ ಹಾರ್ಟ್ ಅಟ್ಯಾಕ್ ಅಲ್ವಂತೆ, ಶಾಕ್ಗೆ ಚೋಕ್ ಆದಾಗ ಆಗಿದೆ ಎಂದರು. ಧ್ರುವ ಪಾಪ ಕಣೆ, ಹುಡುಗ ಪರದಾಡ್ತಾ ಇದ್ದಾನೆ. ಅಂಕಲ್ನ ಅಡ್ಮಿಟ್ ಮಾಡಬೇಕಿತ್ತು, ಅಡ್ವಾನ್ಸ್ ಕಟ್ಟಕ್ಕೆ ದುಡ್ಡಿಲ್ಲ ಅವನ ಕೈಲಿ. ಲೇಟಾಗಿ ಬಂದರು ಗಿರಿ. ಬಂದವ್ರೆ ಯಾಕಾಯ್ತು, ಹೇಗಾಯ್ತು, ಏನಾಯ್ತು ಅಂತ 100 ಪ್ರಶ್ನೆಗಳು. ನನ್ನನ್ನು ಇಲ್ಲಿ ಹಾಕಿದ್ದೀರಾ ಅಂತ ಕೇಳ್ತಾರೆ ಕಣೆ. ಎಷ್ಟು ಬೇಜಾರಾಯ್ತು ಗೊತ್ತಾ? ಪಾಪ ಅವ್ರ ಮನೇಲಿ ಇಷ್ಟೆಲ್ಲ ನಡೀತಾ ಇದೆ. ಇಂಥ ಹೊತ್ತಲ್ಲಿ ನೀನು ಹೋಗಿ ಧ್ರುವಂಗೆ ಪ್ರಪೋಸ್ ಮಾಡಿದ್ರೆ ಬಿಡು, ನೀನು ಮದುವೆ ಆಗೋದು ಸೂರಜ್ನ ತಾನೆ. ಖುಷಿ, ಯಾಕೆ
ಮನಸ್ಸಲ್ಲಿ ಒಂದಿಟ್ಕೊಂಡು ಹೊರಗಡೆ ಬೇರೆ ಥರ ಯಾಕೆ ಬಿಹೇವ್ ಮಾಡ್ತೀಯ? ಹೇಳ್ತೀನಿ ಕೇಳು. ನಾಳೆ ಮುಕುಂದ್ರಾವ್ ಅವ್ರಿಗೆ ಡಿಸ್ಚಾರ್ಜು. ನೇರ ಧ್ರುವ ಎಲ್ಲಿದ್ದಾನೋ ಅಲ್ಲಿಗೆ ಹೋಗೋಣ. ಹೀಗೀಗೆ ನಿನ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ಬಿಡು. ಇನ್ನು ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಖುಷಿ ಇಲ್ವಾ? ಅನಂತರಾಮ್ ಅವ್ರು ಮಾಡಿರೋ ಉಪಕಾರಕ್ಕೆ ಋಣಿಯಾಗಿರಬೇಕು ಅಂತ ಡಿಸೈಡ್ ಮಾಡಿ ಗೋ ಅಹೆಡ್ ವಿತ್ ಸೂರಜ್. ಈ ಕ್ಷಣನೇ ಧ್ರುವನ ಮನೆಯವ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಬಿಡು. ನಿನ್ನ ಮದುವೆಗೆ ಚೌಟ್ರಿ ಯಾವುದು, ನಿನ್ನ ಮೆಹಂದಿ ರಸಂ ಹೇಗಾಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ನಾಳೆ ನಾನು ಧ್ರುವನಿಗೆ ಪ್ರಪೋಸ್ ಮಾಡ್ತೀನಿ. ಬೆಳಿಗ್ಗೆ ಹೋಗೋಣ. ಹಾಯ್ ಧ್ರುವ, ತುಂಬ ಹೊತ್ತಾಯ್ತಾ ಬಂದು? ಸಾರಿ. ಇಲ್ಲ, ಇವಾಗಲೇ ನಾನು ಬಂದಿದ್ದು. ನಿಮ್ಮ ತಂದೆಗೆ ಹುಷಾರಿಲ್ಲ, ನೀನು ಅಲ್ಲಿರಬೇಕು, ಅದು ಮುಖ್ಯ. ಆದರೆ ನಾನೊಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು, ಅದಕ್ಕೆ ಬರೋಕ್ಕೆ ಹೇಳಿದೆ. ಹೇಳಿ. ಅದನ್ನು ನಾನು ಹೇಳೋದಕ್ಕಿಂತಲೂ ಖುಷಿ, ಸುಮಾರು 6 ವರ್ಷದ ಕೆಳಗಡೆ ನಮ್ಮ ರೋಡಲ್ಲಿ ಗಣೇಶ ಕೂರಿಸಿದ್ವಿ. ನೀವು ಜ್ಞಾಪಕ ಇದೆಯಾ? ಹೌದು, ಆರ್ಕೆಸ್ಟ್ರಾನೂ ಇತ್ತಲ್ವಾ? ಗಣೇಶ ಹಬ್ಬದ ಹಿಂದಿನ ದಿವಸ 12 ಗಂಟೆ ಸುಮಾರಿಗೆ ನೀವು ಚಪ್ರ ಹಾಕಕ್ಕೆ ಹೆಲ್ಪ್ ಮಾಡ್ತಾ ಇದ್ರಿ. ನಾನು ಅಲ್ಲೇ ಇದ್ದೆ. ಓಹ್ ಹೌದಾ? ನಾನು ಅದನ್ನ ಗಮನಿಸಿರ್ಲಿಲ್ಲ. ನಾನು ನಿಮ್ಮನ್ನೇ ಗಮನಿಸ್ತಿದ್ದೆ. ದಿವಸ ಗಣೇಶನ ಮುಂದೆ ರಂಗೋಲಿ ಹಾಕಿದ್ ನಾನೇ. ಹಾ, ಅದು ನನಗೆ ನೆನಪಿದೆ. ತುಂಬಾ ದೊಡ್ಡ ರಂಗೋಲಿ ಹಾಕಿದ್ರಿ, ಚಪ್ರಕ್ಕಿಂತ ದೊಡ್ಡದಾಗಿತ್ತು. ಆ ರಂಗೋಲಿ ಪೂರ್ತಿ ಬಣ್ಣ ಹಾಕಿದ್ರಲ್ಲ? ನನ್ನ ಬದುಕಿಗೆ ರಂಗ್ ಬರೋಕ್ ಶುರು ಆಗಿತ್ತು ಆವಾಗ್ಲೇ. ಗಣೇಶ ಹಬ್ಬದ 3 ದಿವಸ ಪ್ರತಿಷ್ಠಾಪನೆಯಿಂದ ವಿಸರ್ಜನೆವರೆಗೂ ನಾನು ಆ ಚಪ್ರ ಬಿಟ್ಟು ಕದಲೇ ಇಲ್ಲ. ನೀವು ಗಣೇಶ ಬಿಡ್ಬೇಕಾದ್ರೆ ಡ್ಯಾನ್ಸ್ ಮಾಡಿದ್ರಿ, ನಾನು ನಿನ್ನ ಜೊತೆ 4 ಸ್ಟೆಪ್ ಹಾಕಿದ್ದೆ. ನನ್ನ ಜೀವನದಲ್ಲೇ ಮರೆಯೋಕ್ಕಾಗದೇ ಇರೋ ಗಣೇಶ ಹಬ್ಬ ಅದು. ನಿಮ್ಮ ಹತ್ರ ಒಂದು ಯೆಲ್ಲೋ ಕಲರ್ ಟೀ ಶರ್ಟ್ ಇತ್ತು, ಜ್ಞಾಪಕ ಇದೆಯಾ? ನೀವು ಸೆಕೆಂಡ್ PUC ಇದ್ದಾಗ ಹಾಕ್ತಾ ಇದ್ರಿ. ಲವ್ ಇಸ್ ಎವ್ರಿಥಿಂಗ್? ಹಾ, ಅದೇ. ನೀವು ತುಂಬಾ ಇಷ್ಟಪಟ್ಟು ಹಾಕ್ತಿದ್ರಿ ಅನ್ಸುತ್ತಲ್ಲ? ಹೌದು, ನನಗೆ ಆ ಲೈನ್ಸ್ ಅಂದ್ರೆ ತುಂಬಾ ಇಷ್ಟ ಆಯ್ತು. ನೀವು ಆ ಯೆಲ್ಲೋ ಟೀ ಶರ್ಟ್ ಹಾಕೊಂಡಾಗೆಲ್ಲ ನಾನು ಯೆಲ್ಲೋ ಟಾಪ್ ಹಾಕೋತಾ ಇದ್ದೆ. ನಮ್ಮ ಕಾಲೇಜಲ್ಲಿ ಎಲ್ಲರೂ ರೇಗಿಸ್ತಾ ಇದ್ರು, ಏನೇ ವಾರ ಇಡೀ ಯೆಲ್ಲೋ ಕಲರ್ ಡ್ರೆಸ್ ಹಾಕೋ ಬರ್ತೀಯಾ ಅಂತ. ಆಗ ನಾನು ಅವರು ಎಲ್ಲೋ ನಾನು ಎಲ್ಲೋ ಅಂತಿದ್ದೆ. ನೀವು ಟ್ಯೂಷನ್ಗೆ ಹೋಗ್ತಿದ್ರಲ್ಲ, ಅದೇ ಮ್ಯಾಥ್ಸ್ ಟ್ಯೂಷನ್. ನಿಮ್ಗೆ ಗೊತ್ತು? ನಿಮ್ಮನ್ನ ನೋಡೋಕ್ಕೋಸ್ಕರ ನಿಮ್ ಟ್ಯೂಷನ್ ಎದುರುಗಡೆ ಕಾಯ್ತಾ ನಿಂತಿರ್ತಿದ್ದೆ. ಪ್ರತಿ ಗುರುವಾರ ಶುಕ್ರವಾರ ಬಂದಿದ್ದೀನಿ. ಇಡೀ ವರ್ಷದಲ್ಲಿ 1 ದಿನ ಕೂಡ ಮಿಸ್ ಮಾಡಿಲ್ಲ ನಾನು. ನನ್ನನ್ನು ನೋಡೋದ್ರಿಂದ ನಿಮ್ಗೇನ್ ಸಿಗ್ತಾ ಇತ್ತು? ಖುಷಿ.
ಟ್ಯೂಷನಿಂದ ಹೊರಗಡೆ ಬಂದು ನನ್ನ ನೋಡಿ ಹಾಯ್ ಖುಷಿ ಅಂದ್ರಿ. ಅವತ್ತು ಇಡೀ ದಿವಸ ನನ್ಗೆ ಎಷ್ಟು ಖುಷಿ ಆಗಿತ್ತು ಗೊತ್ತಾ. ನನ್ನ ಕಾಲ್ ನೆಲದ ಮೇಲೆ ನಿಲ್ಲೇ ಇಲ್ಲ, ಹಾರಾಡ್ತಿದ್ದೆ ನಾನು. ಯಾರನ್ನ ನೋಡಿದ್ರು ಹಾಯ್ ಖುಷಿ ಹಾಯ್ ಖುಷಿ ಹಾಯ್ ಖುಷಿ ಅಂತಿದ್ದೆ. ಎಲ್ರು ನನ್ನ ಬೈಯರು, ಲೂಸ್ ಏನೇ ನಿನ್ಗೆ ಅಂತ. ಹೌದು, ನಾವೊಂದ್ ಸ್ವಲ್ಪ ಲೂಸ್ ಆಗೋಗಿದ್ದೆ. ಪ್ರತಿದಿನ ನಿಮ್ಮನೆ ಗೇಟ್ ಮುಂದೆ ಕಾಯ್ತಾ ಇರ್ತಿದ್ದೆ ನಿಮ್ಮನ್ನ ನೋಡೋದಕ್ಕೋಸ್ಕರ. ಒಂದು ದಿವಸ ಹೋಗಿಲ್ಲ ಗೊತ್ತಾ ಕಾಲೇಜ್ಗೆ ನಿಮ್ಮನ್ನ ನೋಡ್ದೆ. ಎಷ್ಟೋ ಸರ್ತಿ ನಮ್ಮ ಮನೇಲಿ ಏನೇನೋ ಪ್ರಾಬ್ಲಮ್ಸ್ ಇರೋದು. ಅಪ್ಪ ಅಮ್ಮ ಜಗಳ ಆಡಿರ್ತಾ ಇದ್ರು, ನಾನು ಬೈಸ್ಕೊಂಡು ಡಲ್ಲಾಗಿರ್ತಾ ಇದ್ದೆ. ಆಗ ನನ್ನ ಫ್ರೆಂಡ್ಸು ನನ್ನ ಬೇಜಾರಿಂದ ಹೊರಗೆ ತರೋಕೆ ಹೇಳ್ತಾ ಇದ್ದಿದ್ದು ಒಂದೇ, ಧ್ರುವ. ಆ ಹೆಸರು ಕೇಳಿದ ತಕ್ಷಣ ನನ್ನ ಮನಸ್ಸಲ್ಲಿರೋ ನೋವು, ಬೇಜಾರು, ದುಃಖ ಎಲ್ಲ ಮಾಯವಾಗಿ ಮುಖದಲ್ಲಿ ನಗು ಮೂಡ್ತಾ ಇತ್ತು. ಎಷ್ಟು ಸಂತೋಷ ಕೊಡ್ತಿತ್ತು ಗೊತ್ತಾ. ನಿಮ್ಮ ಹೆಸರಿಗೆ ಅಷ್ಟು ಶಕ್ತಿ ಇದೆ. ನಾನು ನಿಮ್ಮ ಮನೆಗೆ ಊಟ ತಂದು ಕೊಡ್ತಾ ಇದ್ದಿದ್ದು, ನೀವು ಮಾಡಿ ಮೇಲೆ ಹೋದಾಗೆಲ್ಲ ನಾನು ಮಾಡಿ ಮೇಲೆ ಬರ್ತಾ ಇದ್ದಿದ್ದು. ನೀವು ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದಿದ್ದ ಟೈಮಿಗೆ ಕರೆಕ್ಟಾಗಿ ನಾನು ಗೇಟ್ ಹತ್ರ ಕಾಯ್ತಾ ನಿಂತಿರ್ತಿದ್ದು. ನೀವು ಆ ಟೀ ಅಂಗಡಿ ಮುಂದೆ ಫ್ರೆಂಡ್ಸ್ ಜೊತೆ ನಿಂತಿದ್ದಾಗೆಲ್ಲ ಕಾರಣನೇ ಇಲ್ಲದೆ ಅಲ್ಲಿ ಓಡಾಡ್ತಾ ಇದ್ದಿದ್ದು. ನೀವು ಕಾಲೇಜಿಂದ ಮನೆಗೆ ಬರೋ ಟೈಮಿಗೆ ಕರೆಕ್ಟಾಗಿ ಗೇಟ್ ಹತ್ರ ಕಾಯ್ತಾ ನಿಂತಿದ್ದು. ಪದೇ ಪದೇ ನಿಮ್ಮ ಮನೆಗೆ ಬರ್ತಾ ಇದ್ದಿದ್ದು ಎಲ್ಲ ಎಲ್ಲ ನಿಮಗೋಸ್ಕರ. ನನ್ನ ಶಕ್ತಿ, ನನ್ನ ಧೈರ್ಯ, ನನ್ನ ಉಸಿರು, ನನ್ನ ಕನಸು, ನನ್ನ ಭವಿಷ್ಯ ಎಲ್ಲ ಎಲ್ಲ ನೀವೇ. ಯಾಕೆಂದ್ರೆ ನೀವಂದ್ರೆ ನನಗೆ ತುಂಬಾ ಇಷ್ಟ. ಐ ಲವ್ ಯು ಧ್ರುವ, ಐ ಲವ್ ಯು, ಐ ಲವ್ ಯು. ನಾಳೆ ನಾನು ಅಮೇರಿಕಾ ಹೋಗ್ತಾ ಇದ್ದೀನಿ. 5 ವರ್ಷ ಬರಲ್ಲ. ನಾನು ತುಂಬ ಚೆನ್ನಾಗಿ ಓದಬೇಕು, ಕೈ ತುಂಬ ಸಂಪಾದನೆ ಮಾಡಬೇಕು, ನಮ್ಮ ಮನೆ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಬೇಕು. ನನ್ನ ತಂದೆ ನನ್ನ ಬಗ್ಗೆ ತುಂಬ ಕನಸುಗಳು ಕಟ್ಟಿದ್ದಾರೆ. ಆ ಕನಸನ್ನು ನನಸು ಮಾಡಬೇಕು. ಈಗ ನನಗೆ ಅದೇ ಮುಖ್ಯ. ಅತಿ ಮಧುರ
ಹಾ ಬನ್ನಿ ಬನ್ನಿ. ಭಾವ ನಾವು ಲೈಬ್ರರಿಗೆ ಹೋಗಿದ್ವಿ ಅಲ್ವೇನೆ? ನೀನು ಕೇಳಿದ್ನೇನೆ ನಾನು ಎಲ್ಲಿ ಹೋಗಿದ್ರಿ ಅಂತ. ಲೈಬ್ರರಿ ಬೇಕಾದ್ರೂ ಹೋಗು, ಹೆಲಿಪ್ಯಾಡಿಗೆ ಬೇಕಾದ್ರೂ ಖುಷಿನ ಕರ್ಕೊಂಡು ಹೋಗು. ಸೋದರ ಮಾವ ಕಣೋ ನೀನು, ಸೋದರ ಮಾವ. ಅವಳ ವಿಷಯದಲ್ಲಿ ನಿನಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ಅವತ್ತೇನೋ ಕೋಪದಲ್ಲಿ 4 ಮಾತಂದೆ, ಬಿಟ್ಬಿಡೋದನ್ನ. ಖುಷಿ ಬಾ, ಒಂದು ನಿಮಿಷ ಕೂತ್ಕೋ. ಸಾರಿ ಪುಟ, ಸಾರಿ. ಅವತ್ತೇನೋ ಕೋಪದಲ್ಲಿ ಎದುರುಗಡೆ ಮನೆಗೆ ಹೋಗ್ಬೇಡ ಅಂತ ನಿನ್ನ ಮೇಲೆ ರೇಗ್ಬಿಟ್ಟೆ. ಸಾರಿ. ಅಪ್ಪನ ಮೇಲೆ ಕೋಪ ಇಲ್ಲ ತಾನೆ? ಇಲ್ಲಪ್ಪ. ನನಗೆ ಗೊತ್ತು, ನನ್ನ ಮಗಳು ಯಾವತ್ತೂ ಬೇಜಾರು ಮಾಡ್ಕೊಳ್ಳಲ್ಲ, ನನಗೂ ಬೇಜಾರು ಮಾಡಲ್ಲ ಅಂತ. ಈಗ ಎಕ್ಸಾಮ್ ಮುಗೀತು, ರಿಸಲ್ಟ್ಸ್ ಬರುತ್ತೆ. ಸುತ್ತಿ ಬಳಸಿ ಯಾಕೆ ಮಾತಾಡಬೇಕು, ನೇರವಾಗಿ ಮಾತಾಡೋಣ. ನಿನ್ನ ಸೂರಜ್ ಮದುವೆ ಯಾವಾಗ ಇಟ್ಕೊಳ್ಳೋಣ? ನೀನು ಈಗಲೇ ಬೇಡ ಅಂದರೆ ಬೇಡ, ಒಂದು 6 ತಿಂಗಳು ವರ್ಷ ಕಳೀಲಿ, ತಾಯೋಣ, ಅದಕ್ಕೇನಂತೆ. ಆದರೆ ಎಂಗೇಜ್ಮೆಂಟದೊಂದು ಮಾಡಿ ಮುಗಿಸ್ಬಿಟ್ರೆ ನನಗೂ ಸಮಾಧಾನ. ಏನಂತೀಯ? ಭಾವ, ಇವತ್ತೇ ಈ ವಿಷಯ ಮಾತಾಡ್ಬೇಕಾ? ಇನ್ನೊಂದು ದಿವಸ ಮಾತಾಡಿದ್ರಾಗಲ್ವಾ? ಅನಂತರ ಫೋನ್ ಮಾಡಿದ್ದ ಕಣೋ, ಏನಪ್ಪ ಎಂಗೇಜ್ಮೆಂಟ್ ಯಾವಾಗ ಇಟ್ಕೊಳ್ಳೋಣ ಅಂತ. ಅವನು ಬಲವಂತಕ್ಕಲ್ಲ, ತಂದೆ ತಾಯಿಯಾಗಿ ನಮಗೆ ಇರುತ್ತಲ್ವಾ, ಕೈಕಾಲು ಗಟ್ಟಿಯಾಗಿರೋವಾಗಲೇ ಮಗಳು ಮದುವೆ ನೋಡಬೇಕು ಅಂತ. ಇರೋಳು ಒಬ್ಬಳೇ ಮಗಳು, ಅವಳ ಮದುವೆ, ಅವಳ ಸಂಸಾರ, ಅವಳ ಮಕ್ಕಳು ಇದೆ ಅಲ್ವಾ ನಮ್ಮ ಮುಂದಿನ ಕನಸು. ಅದಕ್ಕೆ ಕೇಳಿದೆ. ಪುಟ, ನೀನು ಹುಟ್ಟಿದಾಗಿಂದ ನನಗೆ ಒಂದೇ ಆಸೆ, ನೀನು ಚೆನ್ನಾಗಿ ಓದಿಸ್ಬೇಕು, ಒಳ್ಳೆ ಮನೆಗೆ ಒಳ್ಳೆ ಹುಡುಗನ ಕೊಟ್ಟು ಮದುವೆ ಮಾಡಬೇಕು. ಈಗ ಈ ಆಸೆ ನೆರವೇರ್ತಾ ಇದೆ. ಅನಂತರಾಮ್ಗೆ ಅವನ ಹೆಂಡತಿಗೆ ನೀನು ಕಂಡ್ರೆ ತುಂಬ ಇಷ್ಟಪುಟ. ಇನ್ನು ಸೂರಜು ಕಡ್ದಿಟ್ಟಿರೋ ಬೊಂಬೆ ಇದ್ದಂಗಿದ್ದಾನೆ. ಬುದ್ಧಿವಂತ, ಓದ್ಕೊಂಡಿದ್ದಾನೆ, ಇನ್ನೇನು ಬೇಕು ಹೇಳು. ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಕಂಡ್ರೆ ಅವನಿಗೆ ತುಂಬ ಪ್ರೀತಿ ಇದೆ. ನನ್ನ ಹತ್ರ, ನಿಮ್ಮ ಅಮ್ಮನ ಹತ್ರ ಎಷ್ಟು ಹೇಳ್ಕೊಂಡಿದ್ದಾನೆ ಗೊತ್ತಾ ನಿನ್ನ ಬಗ್ಗೆ. ಎಲ್ಲ ವಿಷಯಕ್ಕೂ ಖುಷಿ 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 ಖುಷಿ. ಒಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೊ ಮಗಳೇ. ಮದುವೆ ಆದಮೇಲೆ ಸೂರಜ್ಜು ನಿನ್ನನ್ನು ಎಷ್ಟು ಪ್ರೀತಿಸ್ತಾನೆ ಅಂತಂದರೆ, ಪ್ರಪಂಚದಲ್ಲಿ ಬೇರೆ ಯಾವ ಗಂಡಸು ನಿನ್ನನ್ನು ಆ ರೀತಿ ನೋಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಅವನಷ್ಟು ಪ್ರೀತಿಸೋದಕ್ಕೂ ಸಾಧ್ಯ ಇಲ್ಲ. ನೋಡ್ತಾ ಇರು, ಮದುವೆ ಆದಮೇಲೆ ಸ್ವಲ್ಪ ದಿವಸಕ್ಕೆ ನೀನೇ ಈ ಮಾತು ಹೇಳ್ತೀಯ. ಅವನಿಗೆ ತನ್ನ ಜೀವನಕ್ಕಿಂತ ನಿನ್ನ ಖುಷಿನೇ ಮುಖ್ಯ ಮಗಳೇ. ನಾವು ಪ್ರೀತಿಸೋ ಜೊತೆ ಇರೋದಕ್ಕಿಂತ ನಮ್ಮನ್ನು ಪ್ರೀತಿಸೋ ಜೊತೆ ಇರೋದು ಒಳ್ಳೆಯದು. ನೀನು ಯಾವ ಹೇಳ್ತೀಯೋ ಆವಾಗ ನಿನ್ನ ಸೂರಜ್ ಮದುವೆ. ಓಕೆ ಪುಟ? ನಾಳೆ ನಾನು ಅಮೆರಿಕ ಹೋಗ್ತಾ ಇದ್ದೀನಿ, 5 ವರ್ಷ ಬರಲ್ಲ. ನಾನು ತುಂಬ ಚೆನ್ನಾಗಿ ಓದಬೇಕು, ಕೈ ತುಂಬ ಸಂಪಾದನೆ ಮಾಡಬೇಕು, ನಮ್ಮ ಮನೆ ಕಷ್ಟಗಳನ್ನ ಪರಿಹಾರ ಮಾಡಬೇಕು. ನನ್ನ ತಂದೆ ನನ್ನ ಬಗ್ಗೆ ತುಂಬ ಕನಸು ಕಟ್ಟಿದ್ದಾರೆ, ಆ ಕನಸನ್ನು ನನಸು ಮಾಡಬೇಕು. ಈಗ ನನಗೆ ಅದೇ ಮುಖ್ಯ. ಅತಿ ಮಧುರ ಅನುರಾಗ.
ಓದು, ಭವಿಷ್ಯ, ತಂದೆ ತಾಯಿ, ಸಾಲ ಇದೇ ಮುಖ್ಯ. ಆದರೆ ನನಗೆ ಅವನೇ ಮುಖ್ಯ.